ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾವುದೇ ಕಾರಣಕ್ಕೂ ನಾಮಪತ್ರವನ್ನ ವಾಪಸ್ ಪಡೆಯಲ್ಲ. ನಾಮಪತ್ರವನ್ನ ವಾಪಸ್ ಪಡೆದಿದ್ದೇನೆ ಅನ್ನೋದು ಅದೆಲ್ಲವೂ ಕೂಡ ಸುಳ್ಳು. ಕೈ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕೈ ಬಂಡಾಯ ಅಭ್ಯರ್ಥಿಗಳು 100ಕ್ಕೆ 100 ನಾನು ನಾಮಪತ್ರವನ್ನು ವಾಪಸ್ ಪಡೆಯಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಬರ್ತಿದೆಯಲ್ಲ ಅದು ಸುಳ್ಳು ಅಂತ. ದಾವಣಗೆರೆಯಲ್ಲಿ ಸಾದಿಕ್ ತುರ್ತು ಸುದ್ದಿಗೋಷ್ಠಿಯನ್ನು ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ಒಂದು ಹೆಜ್ಜೆಯೂ ಕೂಡ ಹಿಂದೆ ಇಡೋದಿಲ್ಲ ಅಂತ. ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹೂಡಬೇಕು. ಎರಡನೇದೇನಪ್ಪ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಉಲ್ಮಾ ಅಲಿಮುದ್ದೀನು ನಮ್ಮ ಅಲ್ಪಸಂಖ್ಯಾತರನ್ನ ಆಯಿಂದ ವರ್ಗದನ್ನ ಕಡೆ ಕಾಣಿಸಿರೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ನಿಮ್ಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಿಮ್ಮನ್ನು ನಾನು ಯಾವಾಗಲೂ ತಿರಸ್ಕಾರ ಮಾಡಿಲ್ಲ. ಮಾಧ್ಯಮರಿಗೆ ಮಾಡೋದು ಇಲ್ಲ. ಮುಂದಾಗಿ ನಾ ಅಧಿಕಾರದಾಗಿರಲಿ ಬಿಡಲಿ, ನಾನು MLA ಆಗಲಿ ಬಿಡಲಿ, ಮಾಧ್ಯಮರಿಗೆ ನಾನೆಲ್ಲ ನನ್ನ ಸೋದರು, ನನ್ನ ಮಾಂದವರು, ನನ್ನ ಅಣ್ಣ ತಮ್ಮಂದರೊಂದು ತಿಳ್ಕೊತಾನೆ. ನನ್ನ ರಾಜ್ಯದಲ್ಲಿ ಜನಗಳಿಗೆ, ಇಡೀ ರಾಜ್ಯದಲ್ಲಿ 2008ರಲ್ಲಿ ನಾವು ತಕ್ಕಂಗೆ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ, ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಮೈನಾರಿಟಿಗೆ, ಆಯಿಂದ ಜನಕ್ಕೆ KPCC ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಕಡೆ ಕಾಣಿಸೋದ್ರಿಂದ ನಮ್ಮ ಜಿಲ್ಲೆಯ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆಗೆ ಭಾಳ ನೋವುಂಟು ಆಗಿದೆ.